ಮುಂದಿನ ದಿನಗಳಲ್ಲಿ ಶಿವಣ್ಣನ್ಗೆ ಯಾವಾಗ ಆಕ್ಷನ್ ಕಟ್ ಹೇಳ್ತೀರಾ? ಸರ್ ಡೆಫಿನೆಟ್ಲಿ ಆಪರ್ಚುನಿಟಿ ಬಂದರೆ ಹ್ಮ್. ಅದಿನ್ನ ದೊಡ್ಡ ಬ್ಲೆಸ್ಸಿಂಗ್ ಹ್ಮ್. ಅವ್ರಿಗೆ ಮಾಡೋದು. ಒನ್ ಡೇ ಬಂದರೆ ಡೆಫಿನೆಟ್ಲಿ ಅದು ಮೇ ಬಿ ಈ ಇಬ್ಬರ ಕಾಂಬಿನೇಷನ್ ಮತ್ತೆ ಶಿವಣ್ಣನ್ಗೆ ಆಕ್ಷನ್ ಕಟ್ ಹೇಳುವಂಥದ್ದು ಮತ್ತೆ ಪ್ರೊಡ್ಯೂಸ್ ಮಾಡುವಂಥದ್ದು ಆಗ್ಬೋದಾ? ಯಾ ಡೆಫಿನೆಟ್ಲಿ ಅವ್ರ ಹತ್ರ ತುಂಬಾ ಸ್ಕ್ರಿಪ್ಟ್ಸ್ ಇದೆ ಆಕ್ಚುಲಿ. ಹ್ಮ್. ತುಂಬಾ ಐಡಿಯಾಸ್ ಇದೆ, ಸೊ ಡಿಸ್ಕಸ್ ಮಾಡ್ತಾ ಇರ್ತೀವಿ ಯಾವಾಗ. ಅಂಡ್ ಶಿವಣ್ಣನು ಫ್ರೀ ಆಗಬೇಕು. ಅವ್ರಿಗೆ ಇವಾಗ ಹೌದು. ಟೋಕನ್ ಅವ್ರು ಕೊಟ್ರೆ ನನಗೆ ಬರೋದು ಆ ನಂಬರ್ 5-6 ವರ್ಷ ಆಗುತ್ತೆ. ಹೌದೌದು. ಈಗ ಪರಭಾಷೆಗಳಲ್ಲೂ ಮಿಂಚಿದ್ದಾರೆ. Yes. ರಾಮಚರಣ್ ಅವ್ರ ಜೊತೆ ಎಲ್ಲ ಹೌದು. ಸ್ಕ್ರೀನ್ ಶೇರ್ ಹೌದು, ಹೌದು. ಮೇಡಮ್, ಈಗ ನೀವು ಅಣ್ಣ ಅವರ ಫ್ಯಾಮಿಲಿ ಅಂದ ತಕ್ಷಣ ಪರಭಾಷೆ ನಟರೆಲ್ಲ ಬರ್ತಾರೆ. ಸೊ ಅವ್ರನ್ನ ಮೀಟ್ ಆದಾಗ ಏನ್ ಹೇಳ್ತೀರಾ? ರಜನಿಕಾಂತ್ ಅವ್ರನ್ನ ಮೀಟ್ ಆಗಿದ್ದೀನಿ. ಬಾಲೆಬಾಬು. ಬಾಲಯ್ಯ ಬಾಲಯ್ಯ sir. ಮೀಟ್ ಆಗಿದ್ದೀನಿ. ಆಮೇಲೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಅವ್ರ ಜೊತೆ. ಅವ್ರು ತುಂಬಾ ಸೀನಿಯರ್ಸು. ಹ್ಮ್. ಸೊ ಜಸ್ಟ್ ನನ್ ವರ್ಕ್ ಬಗ್ಗೆ ಕೇಳಿದ್ರೆ ಹೇಳ್ತೀನಿ ಅಷ್ಟೇ. ವೆರಿ ಮಿನಿಮಮ್ ಕಾನ್ವರ್ಸೇಷನ್. ಈ ಕ್ವಶನ್ ನಾನು ಕೇಳ್ತೀನಿ ಅಂತ ಬೈಬೇಡಿ. ಹ್ಮ್. ಸೊ ಅಕ್ಕನ ಮದುವೆ ಆಯ್ತು, ನಿವೇದಿತ ಅವ್ರ ಮದುವೆ ಯಾವಾಗ ಅಂತ. ಯಾಕಂದ್ರೆ ದೊಡ್ಡ ಮನೆಯ ಒಂದು ಮಗಳ ಮದುವೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ವೆಯ್ಟ್ ಮಾಡ್ತಿದೆ. ಹ್ಮ್. ಸೊ ಆತರ ಅದು ಆದಾಗ ಗೊತ್ತಾಗುತ್ತಲ್ವಾ. ಸೊ ದೊಡ್ಡ ಮನೆಯ ನಿರ್ಮಾಪಕಿಯಾಗಿ ಒಂದಷ್ಟು ಜವಾಬ್ದಾರಿ ಹೆಗಲ ಮೇಲೆ ಇರುತ್ತೆ. ಅಣ್ಣವರ ಆಶೀರ್ವಾದಗಳೊಂದಿಗೆ ಅಣ್ಣವರ ಹುಟ್ಟುಹಬ್ಬದಂದು ಏಪ್ರಿಲ್ 24ನೇ ತಾರೀಕು ಫೈರ್ ಫ್ಲೈ ಒಂದು ಆಕಾಶದಲ್ಲಿ ಮಿಂಚೋದಕ್ಕೆ ಬರ್ತಾ ಇದೆ. ಏನ್ ಹೇಳ್ತೀರಾ? ಫೈರ್ಫ್ಲೈ ಏಪ್ರಿಲ್ 24th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲೀಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಜೊತೆಗೆ ಬಂದು ನೋಡಿ ಎಂಜಾಯ್ ಮಾಡ್ಬೋದು. ಸೊ ಪ್ಲೀಸ್ 24th ಏಪ್ರಿಲ್ ರಿಲೀಸ್ ಆಗ್ತಾ ಇದೆ, ಬಂದ್ಬಿಟ್ಟು ಥಿಯೇಟರ್ಸ್ ಅಲ್ಲಿ ನಮ್ಮ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಫೈರ್ ಫ್ಲೈ ಇದೇ ಏಪ್ರಿಲ್ 24 ಬರ್ತಿದೆ. ಒಂದು ಕಂಪ್ಲೀಟ್ ಎಂಟರ್ಟೈನರ್. ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಈ ಸಮ್ಮರ್ ಹಾಲಿಡೇಸ್ಗೆ ನೋಡ್ಬೇಕಂದ್ರೆ ನಮ್ಮ ಸಿನಿಮಾ ನಾವು ಸಿದ್ಧರಾಗಿದ್ದೀವಿ. ಇದೇ ಏಪ್ರಿಲ್ 24th ಬರ್ತಿದೆ. ನೀವು ಥಿಯೇಟ್ರಿಗೆ ಬನ್ನಿ, ಖುಷಿಯಾಗಿ ಥಿಯೇಟ್ರಿಂದ ಹೊರಗೆ ಹೋಗಿ ಅಂತ ಹೋಗ್ತೀರಾ ಅನ್ನೋ ಪ್ರಾಮಿಸ್ ನಾನು ನೀಡ್ತಿದ್ದೀನಿ. ಎಲ್ಲರೂ ಸಿಗೋಣ ಥಿಯೇಟ್ರಲ್ಲಿ ಏಪ್ರಿಲ್ 24th ಫೈರ್ ಫ್ಲೈ. ಅನ್ವೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದಕ್ಕೆ. ನಿರ್ಮಾಪಕಿಯಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರ. ಕಿರಿತೆರೆಯಲ್ಲಂತೂ ಈಗಾಗಲೇ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿದ್ರ. ಈ ಒಂದು ಫಸ್ಟ್ ಸಿನಿಮಾ ನಿಮ್ಗಾಗಿರ್ಬೋದು, ನಿಮ್ಮ ಕೆರಿಯರ್ಗಾಗಿರ್ಬೋದು ಒಳ್ಳೆ ಯಶಸ್ಸನ್ನು ತಂದ್ಕೊಡ್ಲಿ. ಅಂಡ್ ನಿಮಗೂ ಆಸ್ ಎ ಡೈರೆಕ್ಟರ್ ಆಗಿ ಅಂಡ್ ಆಕ್ಟರ್ ಆಗಿ ಒಳ್ಳೆ ಯಶಸ್ಸನ್ನು ತಂದ್ಕೊಡ್ಲಿ. ಆಲ್ ದ ವೆರಿ ಬೆಸ್ಟ್ ಟು ಫೈರ್ ಫ್ಲೈ ಸಿನಿಮಾ ಟೀಮ್ಗೆ. ಇದೇ ತರ Thank you. ಮತ್ತಷ್ಟು ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್. ಮತ್ತಷ್ಟು ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.